ನಿಮ್ಮ ಜೀವಿತದಲ್ಲಿ ಏನು ಮಾನ್ಯವಾದದ್ದು, ನಿಮ್ಮ ಜೀವಿತದಲ್ಲಿ ಏನು ಗೌರವಿತವಾದದ್ದು, ನಿಮ್ಮ ಜೀವಿತದಲ್ಲಿ ಯಾವುದಕ್ಕೆ ಹೆಚ್ಚಿನ ಒತ್ತನ್ನು ನೀವು ಕೊಡ್ತೀರಾ, ಅಥವಾ ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಹೆಚ್ಚಾದ ಗಮನವನ್ನು ಹರಿಸ್ತೀರೋ ಅದನ್ನ ನೀವು ದೇವರಿಗಾಗಿ ಸಮರ್ಪಿಸಬೇಕು. ಪ್ರೀತಿಯ ದೇವ ಜನರೇ, ನಿನ್ನ ಸಮಯವನ್ನ ಪ್ರಥಮ ಫಲವಾಗಿ ದೇವರಿಗೆ ನೀನು ಅರ್ಪಿಸಬೇಕು. ನಿನ್ನ ಜೀವಿತವನ್ನೇ ದೇವರಿಗೆ ನೀನು ಅರ್ಪಿಸಬೇಕು. ಇದು ದೇವರ ವಾಕ್ಯದಲ್ಲಿ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ವಿಮೋಚನೆ ಕಂಡ 34ನೇ ಅಧ್ಯಾಯದ 26ನೇ ವಾಕ್ಯವು ಅದೇ ನಮಗೆ ತಿಳಿಸಿಕೊಡುತ್ತೆ. ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದುದನ್ನ, ಹಲ್ಲೆಲೂಯಾ, ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಶ್ರೇಷ್ಠವಾದದ್ದು, ಶ್ರೇಷ್ಠವಾದದ್ದು. ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದುದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಹಲ್ಲೆಲೂಯಾ. ಹಂಗಾದ್ರೆ ಯೆಹೋವನ ಮಂದಿರಕ್ಕೆ, ದೇವರ ಮಂದಿರಕ್ಕೆ ನೀನು ತರುವಾಗ ದೇವರು ಅವುಗಳ ಮೇಲೆ ತನ್ನ ಕೃಪೆಯನ್ನ ತೋರಿಸುವವನಾಗಿರ್ತಾನೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮಕ್ಕಳು ದೇವರ ಆಲಯಕ್ಕೆ ಬರಬೇಕು, ನೀವು ದೇವರ ಆಲಯಕ್ಕೆ ಬರಬೇಕು, ನಿಮ್ಮ ಪರಿವಾರದವರು ದೇವರ ಆಲಯಕ್ಕೆ ಬರಬೇಕು. ಆಗ ಬರುವಾಗ ಏನಾಗುತ್ತೆ, ದೇವರ ದಯೆ, ದೇವರ ಕಟಾಕ್ಷ ನಿಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸೋದೇನಂದ್ರೆ, ನಿಮ್ಮ ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದದ್ದನ್ನ ನೀನು ತರಬೇಕು ಅಂತ. ಎಲ್ರು ಹೇಳಿ, ಶ್ರೇಷ್ಠವಾದದ್ದು, ಶ್ರೇಷ್ಠವಾದದ್ದನ್ನು ನೀನು ದೇವರ ಆಲಯಕ್ಕೆ ತರಬೇಕು. ನಿನ್ನ ಜೀವಿತದಲ್ಲಿ ಶ್ರೇಷ್ಠವಾದದ್ದನ್ನು ದೇವರ ಆಲಯಕ್ಕೆ ತರಬೇಕು. ಪ್ರಿಯರೇ, ಇವು ಧರ್ಮೋಪದೇಶ ಕಂಡ 26ನೇ ಅಧ್ಯಾಯದ 10ನೇ ವಾಕ್ಯವು ಅದೇ ನಮಗೆ ಬೋಧಿಸಿ ಹೀಗೆ ಹೇಳುತ್ತೆ. ಯೆಹೋವನೇ, ನೀನು ಅನುಗ್ರಹಿಸಿರುವ, ಸ್ತೋತ್ರ ಸ್ತೋತ್ರ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನ ನಾವು ಕಾಣಿಕೆಯಾಗಿ ತಂದಿದ್ದೇವೆ. ಆಮೇ. ಹಾಗಾದ್ರೆ ದೇವರು ನಿನ್ನ ಜೀವಿತದಲ್ಲಿ ಏನೇನು ಅನುಗ್ರಹಿಸಿದಾನೋ, ಹಲ್ಲೆಲೂಯಾ, ಅವುಗಳನ್ನ ನೀನು ದೇವರ ಮಂದಿರಕ್ಕೆ ತಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಆಮೇ. ನಿಮ್ಮ ಮಕ್ಕಳುಗಳನ್ನ, ಚೊಚ್ಚಲ ಮಕ್ಕಳುಗಳನ್ನ ದೇವರ ಆಲಯದಲ್ಲಿ ಪ್ರತಿಷ್ಠೆ ಮಾಡಬೇಕು. ಪ್ರೈಸಲೋ. ನಿಮ್ಮ ಯೌವನ ಕಾಲ ಅಥವಾ ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಸಮಯವನ್ನ ದೇವರ ಆಲಯದಲ್ಲಿ ಸಮರ್ಪಿಸಿ ದೇವರಿಗಾಗಿ ನೀವು ದುಡಿಯುವಂತ ಜನರಾಗಿರಬೇಕು. ಇಲ್ಲಿ ದೇವರ ವಾಕ್ಯ ನಿಮಗೆ ಹೀಗೆ ಕಲಿಸ್ತಾ ಇದೆ, ದೇವರು ಏನೇನು ಅನುಗ್ರಹಿಸ್ತಾನೋ ಅದನ್ನ ನೀವು ದೇವಾಲಯದಲ್ಲಿ ತರಬೇಕು. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡ್ರಿ, ದೇವರು ನಿಮ್ಮನ್ನ ಸೊನ್ನೆಯಲ್ಲಿದ್ದವರನ್ನ, ಶೂನ್ಯದಲ್ಲಿದ್ದವರನ್ನ, ಏನು ಇಲ್ಲದವರಾಗಿದ್ದವರನ್ನ, ಎಲ್ಲರಿಂದ ಕಡೆಗಣಿಸಲ್ಪಟ್ಟವರು, ಅನೇಕರಿಂದ ತಳ್ಳಲ್ಪಟ್ಟವರು, ಲೋಕದಿಂದ ಚೀಮಾರಿ ಹಾಕಿಸಿಕೊಂಡವರು, ಅನೇಕರು ಇವನೊಬ್ಬ ನತದೃಷ್ಟ, ಇವನೊಬ್ಬ ನತವಂತೆ ಅಂತೇಳಿ ನಿಮ್ಮ ಕುರಿತಾಗಿ ಅನೇಕರು ಮಾತನಾಡಿದವರು, ಅವರ ಮುಂದೆನೇ ನನ್ನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದನು. ನನ್ನ ದೇವರು ಹೇಳುವಂತ ಮಾತು, ನೀನು ಅನುಗ್ರಹಿಸಲ್ಪಟ್ಟಿದ್ದೀಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯ ದೇವ ಜನರೇ, ನಾನು ಇವತ್ತು ದೇವಾಲಯದಲ್ಲಿ ನಿಂತು ನಿಮ್ಮ ಕುರಿತಾಗಿ ಹೇಳೋದೇನಂದ್ರೆ, ನೀವು ಅನುಗ್ರಹಿಸಲ್ಪಟ್ಟಂತ ಜನರು, ನೀವು ಆಶ್ವಾಸಲ್ಪಟ್ಟಂತ ಜನರು, ನೀವು ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿದ್ದೀರಾ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡಿಯನ್ನ ತಾಕೋದಕ್ಕೆ ಸಮಾನ. ಕಾರಣ ಏನು ಅಂದ್ರೆ, ಆತನ ಅನುಗ್ರಹಿಸಲ್ಪಟ್ಟಂತ ಜನರು ನೀವಾಗಿದ್ದೀರಾ. ಅಕ್ಕಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಅನುಗ್ರಹಿಸಲ್ಪಟ್ಟವರು. ಓ ರಾಕಮನ ಶರಬಲದುನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯ ದೇವ ಜನರೇ, ಇವತ್ತು ನನ್ನ ದೇವರು ನಿಮಗೆ ಹೇಳೋದೇನಂದ್ರೆ, ಮೊದಲು ನೀನು ಅನುಗ್ರಹಿಸಲ್ಪಟ್ಟವನು. ನಿನ್ನ ಕೈಗೆ ಬರುವಂತ ಎಲ್ಲವನ್ನ ನನ್ನ ದೇವರು ಅನುಗ್ರಹಿಸುವವನಾಗಿದ್ದಾನೆ. ಇವತ್ತು ನಿನ್ನ ಮನೆಯಲ್ಲಿ ಹಸು ಇದೆಯಾ? ಯೇಸುವಿನ ನಾಮದಲ್ಲಿ ಆ ಹಸುಗಳು ಅನುಗ್ರಹಿಸಲ್ಪಟ್ಟವರು. ಇವತ್ತು ನಿಮ್ಮ ಮನೆಯಲ್ಲಿ ಕುರಿ ಇದೆಯಾ? ಯೇಸುವಿನ ನಾಮದಲ್ಲಿ ಆ ಕುರಿಗಳು ಅನುಗ್ರಹಿಸಲ್ಪಟ್ಟವರು. ಇವತ್ತು ನಿಮ್ಮ ಮನೆಯಲ್ಲಿ ನಿನಗೆ ಅಂತ ಏನಾದರೂ ಒಂದು ಸೈಕಲ್ ಇದೆಯಾ? ಅದು ಅನುಗ್ರಹಿಸಲ್ಪಟ್ಟಿದ್ದು. ನಿನ್ನ ಜೀವಿತದಲ್ಲಿ ಏನಿದೆಯೋ ಅದಕ್ಕೆ ಈ ಸಮಯದಲ್ಲಿ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಮಾಡು. ನನ್ನ ಜೀವಿತದಲ್ಲಿ ಇದನ್ನ ಕೊಟ್ಟಿದೆಯಾ ಕರ್ತನೆ, ಅದು ನನಗೆ ಅನುಗ್ರಹವಾಗಿದೆ. ನಿನ್ನ ಹೆಂಡತಿ ನಿನಗೆ ಅನುಗ್ರಹ ಆಗಿದ್ದಾಳೆ, ನಿನ್ನ ಮಕ್ಕಳು ನಿನಗೆ ಅನುಗ್ರಹವಾಗಿದ್ದಾರೆ, ನಿನ್ನ ತಾಯಿ ತಂದೆ ನಿನಗೆ ಆಶೀರ್ವಾದಕರವಾಗಿದ್ದಾರೆ. ಏನ್ ನಿನ್ನ ಜೀವಿತದಲ್ಲಿ ಇದೆಯೋ ಅದು ನಿನಗೆ ಅನುಗ್ರಹವಾಗಿ ದೇವರು ದಯಪಾಲಿಸಿದ್ದಾನೆ. ಪ್ರೈಸ್ ಲಾರ್ಡ್. ನಿನಗೆ ಒಳ್ಳೆ ಕಣ್ಣು ಕಾಣತಕ್ಕ
ನೋಡ್ತಕ್ಕಂಥ ದೃಷ್ಟಿ ಇದೆಯಾ, ಅದು ನಿನಗೆ ಅನುಗ್ರಹ. ನಿನಗೆ ಒಳ್ಳೆ ವಿದ್ಯೆ ಇದೆಯಾ, ಅದು ಅನುಗ್ರಹ. ನೀನು ಮಾತಾಡೋದಕ್ಕೆ ಒಳ್ಳೆ ಮಾತು ನಿನ್ನ ಬಾಯಿಂದ ಹೊರಡ್ತಾ ಇದೆಯಾ, ಅದು ಅನುಗ್ರಹ. ನಿನ್ನ ಕಾಲುಗಳಲ್ಲಿ ಬಲ ಇದೆಯಾ, ಅದು ದೇವರ ಅನುಗ್ರಹ. ನೀನು 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕೆನ್ನುವಂತ ಆಸಕ್ತಿ ಇದೆಯಾ, ಅದು ನಿನಗೆ ಅನುಗ್ರಹ. ಅನುಗ್ರಹ ಇದ್ರೆ ಉತ್ತಮವಾದ ಫಲ ಕೊಡುತ್ತೆ. ಹಾಗಾದ್ರೆ ಯೇಸುವಿನ ನಾಮದಲ್ಲಿ 2026ನೇ ಇಸ್ವಿಯಲ್ಲಿ ನಿಮ್ಮ ಜೀವಿತದಲ್ಲಿ ಅನುಗ್ರಹವನ್ನ ದೇವರು ಒತ್ತು ತರಲಿ. ಓ ಹಾಲೆಲೂಯ. ಅನುಗ್ರಹವನ್ನ ಒತ್ತು ತರಲಿ. ನೀನು ಕೈ ಹಾಕುವಂತ ಕೆಲಸ ಅದು ಕೆಳಗಿನದ್ದಾಗಿರೋದಿಲ್ಲ, ಅದು ಮೇಲಿನದ್ದಾಗಿರುತ್ತೆ. ಲೋಕಕ್ಕೆ ನೀನು ಬಿದ್ದು ಹೋದವನಲ್ಲ, ನೀನು ಎದ್ದು ನಿಂತವನು. ಲೋಕದ ಜನರ ಮುಂದೆ ನೀನು ನಗೆಪಾಟಿಗೆ ಒಳಗಾಗೋದಿಲ್ಲ. ಯಾರು ನಿನ್ ಕುರಿತಾಗಿ ಗೇಲಿ ಮಾಡಿದ್ರು ಅವರ ಮುಂದೆನೆ ನಿನ್ನನ್ನ ನನ್ನ ದೇವರು ಗೆಲ್ಲಿಸುವವನಾಗಿರ್ತಾನೆ. ಯೇಸುವಿನ ನಾಮದಲ್ಲಿ ಅನುಗ್ರಹ ಇದ್ರೆ ಫಲ ಇರುತ್ತೆ, ಅನುಗ್ರಹ ಇದ್ರೆ ಫಲ ಇರುತ್ತೆ. ಹಾಗಾದ್ರೆ ನಿನ್ನ ಮಕ್ಕಳು ಫಲಭರಿತರಾದಂತ ಮಕ್ಕಳು. ಓ ಜೀಸಸ್, ನಮ್ಮ ಸಭೆ ಅನುಗ್ರಹದ ಸಭೆ. ಇಲ್ಲಿಂದ ಉತ್ತಮವಾದ ಫಲಗಳನ್ನ ನನ್ನ ದೇವರು ಹೊರ ತರುವವನಾಗಿರ್ತಾನೆ. ಪ್ರಿಯರೇ, ಫಲ ಬರಬೇಕಾದ್ರೆ ದೇವರ ಅನುಗ್ರಹ ಬೇಕು. ಪ್ರಿಯರೇ ಗಮನಿಸ್ರಿ, ಈ ಸಾಕನು ಬರಗಾಲದಲ್ಲಿ ಬೀಜವನ್ನ ಬಿತ್ತಿದ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬೀಜ ಬಿತ್ತುವಾಗ ಅವನ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಹೇಳಿದ್ರು, ಏ ದಡ್ಡ, ಬರಗಾಲ ಕಣೋ, ಮಳೆ ಬರ್ತಾ ಇಲ್ಲ, ಮಂಜು ಬೀಳ್ತಾ ಇಲ್ಲ, ಈ ಟೈಮಲ್ಲಿ ಇರುವಂತ ಬೀಜವನ್ನ ಯಾಕೆ ವ್ಯರ್ಥ ಮಾಡ್ತೀಯಾ, ಯಾಕೆ ನೀನು ಬಿತ್ತೋದಕ್ಕೆ ಹೋಗ್ತೀಯಾ, ಬಿತ್ತಿದ್ರೆ ಮಳೆ ಇಲ್ಲದೆ ಇರೋದ್ರಿಂದ ಫಲ ಕಾಣಕ್ಕಾಗಲ್ಲ. ಆದ್ರೆ ಈ ಸಾಕನು ದೇವರ ಮೇಲೆ ಭರವಸೆ ಇಟ್ಟ. ಇವತ್ತು ದೇವರ ಮೇಲೆ ಭರವಸೆ ಇಟ್ಟು ಬಿತ್ತುವಂತ ಒಂದು ಗುಂಪಿನ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರಿಯರೇ, ಯಾರು ಬೇಕಾದರೂ ನಿನ್ನನ್ನ ಕೈ ಬಿಡಬಹುದು, ಬಿತ್ತಿದಂತ ನಿನ್ನನ್ನ ನನ್ನ ದೇವರು ಕೈ ಬಿಡೋದಿಲ್ಲ. ನೀನು ಭರವಸೆ ಇಟ್ಟಿರುವಂತ ಆತನು ನಿನ್ನನ್ನು ಒಂದು ಕಾಲಕ್ಕೂ ತೊರೆಯೋದಿಲ್ಲ. ಆತನು ಹೇಳುವಂತ ಮಾತೇನಂದ್ರೆ, ಮಗನೇ, ನೀನು ನನ್ನ ಮೇಲೆ ಭರವಸೆ ಇಟ್ಟು ಬರಗಾಲದಲ್ಲಿ ನೀನು ಬೀಜವನ್ನು ಬಿತ್ತಿದೆಯಲ್ಲ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಬರಗಾಲದಲ್ಲಿ ಬೀಜವನ್ನು ಬಿತ್ತಿದೆಯಲ್ಲ, ನಿನಗೆ 100ರಷ್ಟು ಪ್ರತಿಫಲವನ್ನು ಕೊಡುತ್ತೇನೆ. 99.99 ಅಲ್ಲ, 100ರಷ್ಟು ಯೇಸುವಿನ ನಾಮದಲ್ಲಿ ಬಿತ್ತುವಂತ ಬೀಜ ಅದು 100ರಷ್ಟು ಇದರ ಮಧ್ಯದಲ್ಲಿ ಫಲ ಕೊಡ್ಲಿ. ಓ ರಾಕಾಬಾಲ ಶರಾಬಾಲದುನೆ, ನೀನು ವ್ಯವಹರಿಸುವಂತ ವ್ಯವಹಾರಗಳಲ್ಲಿ 100ರಷ್ಟು ಫಲ ಬರಲಿ. ಇವತ್ತು ಯಾರಾದ್ರೂ ಮಲ್ಟಿಪ್ಲೈ ಅಂತ ಹೇಳ್ರಿ, ಕೂಡಿಸಲ್ಪಡುತ್ತೆ ಅಂತ ಹೇಳ್ರಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮನೆಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮನೆಯ ಬೆಡ್ರೂಮ್ಗಳ ಸಂಖ್ಯೆ ಹೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ನೀನು ಬಾಡಿಗೆ ಮನೆಯಲ್ಲ, ಸ್ವಂತ ಮನೆಯಲ್ಲಿ ವಾಸ ಮಾಡತಕ್ಕಂತೆ ದೇವರ ಅನುಗ್ರಹ ನಿನ್ನ ಮೇಲೆ ಬರಲಿ. ಯೇಸುವಿನ ನಾಮದಲ್ಲಿ ಓ ಹಾಲೆಲೂಯ, ನಿನ್ನ ಜೀವಿತದಲ್ಲಿ ನನ್ನ ದೇವರು ಅನುಗ್ರಹವನ್ನ ತರುವವನಾಗಿದ್ದಾನೆ. ಇವತ್ತು ಒಂದು ಇದ್ರೆ ಅದನ್ನ ನನ್ನ ದೇವರು ಕೂಡಿಸಿ ಕೊಡುವವನಾಗಿರ್ತಾನೆ. ಪ್ರಾರ್ಥನೆ ಮಾಡು, ಇವತ್ತು ಒಂದಿದೆ, ಇವತ್ತು ನನ್ನ ದೇವರು ಅದಕ್ಕೆ ಕೂಡಿಸಿ ಕೊಡುವವನಾಗಿದ್ದಾನೆ. ಯೇಸುವೇ, ಅದು ಒಂದು ಪಕ್ಷಿ ಆಗಿರಬಹುದು, ಅದೊಂದು ಪ್ರಾಣಿ ಆಗಿರಬಹುದು, ಅದೊಂದು ಆದಾಯವನ್ನುಂಟು ಮಾಡುವ ಮಾಧ್ಯಮ ಆಗಿರಬಹುದು. ಒಂದು ಬಿಸ್ನೆಸ್ ಅಲ್ಲ ಬ್ರದರ್, ಮತ್ತೊಂದು ಬಿಸ್ನೆಸ್ ಅನ್ನ ದೇವರು ಕೂಡಿಸಿ ಕೊಡುವವನಾಗಿರ್ತಾನೆ. ಓ ಹಾಲೆಲೂಯ. ಒಂದು ವಾಹನ ಅಲ್ಲ ಸಹೋದರಿ, ಮತ್ತೊಂದು ವಾಹನವನ್ನ ಕೂಡಿಸಿ ಕೊಡ್ತಾನೆ. ಕಾರಣ, ಅನುಗ್ರಹಿಸಿದರೆ ಫಲಗಳು ಬರುತ್ತೆ. ಸ್ತೋತ್ರ ಸ್ತೋತ್ರ. ಅಕ್ಕಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ದೇವರ ಅನುಗ್ರಹದಿಂದ ಫಲಗಳು ಬರುತ್ತೆ. ಆಮೇ. ಅಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಈಸಾಕನು ಬರಗಾಲದಲ್ಲಿ ಬೀಜವನ್ನ ಬಿತ್ತಿದ್ರಿಂದ ಅವನು ಸ್ವಂತದವರೆಲ್ಲ ಹೇಳಿದ್ರು ಇವನಿಗೆ ಬುದ್ಧಿ ಇಲ್ಲದೆ ಇರೋವನು ಅಂತ. ಪ್ರಿಯರೇ, ಆತ್ಮಿಕವಾದ ಕಾರ್ಯಗಳನ್ನ ಮಾಡುವಾಗ ಲೌಕಿಕರು ನಮ್ಮನ್ನ ಹೇಳೋದು ಬುದ್ಧಿ ಇಲ್ಲ ಕಣ್ರಿ ಅವರಿಗೆ ಅಂತ. ಆದರೆ ಬುದ್ಧಿ ಇಲ್ಲ ಅನ್ನುವವರ ಮಧ್ಯದಲ್ಲಿ ಅವ್ರ ಬುದ್ಧಿ ಶೂನ್ಯವಾಗುತ್ತೆ. ಅವ್ರ ಮುಂದೆ ನಮ್ಮನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ, ಹಾಲೆಲೂಯಾ. ತವನ್ನೇ ದೇವರಿಗೆ ಸಮರ್ಪಿಸಿ ದೇವರ ಹತ್ರ ಆರಾಧನೆ ಮಾಡ್ರಿ. ಇವತ್ತು ನಿಮಗಿರುವಂತ ಒಳ್ಳೆಯದನ್ನ ಎಲ್ಲವನ್ನ ದೇವರ ಬಳಿಯಲ್ಲಿಟ್ಟು, ಅನುಗ್ರಹ ಮಾಡಿರೋದು ಎಲ್ಲವನ್ನ ದೇವರಿಗೆ ಕೊಯ್ದು ದೇವರ ಕೈಗೆ ಕೊಟ್ಟು ದೇವರ ಹತ್ರ ಆರಾಧನೆ ಮಾಡ್ರಿ. ಪ್ರೀತಿಯ ದೇವ ಜನರೇ, ನೀನ್ ಹಾಗೆ ಮಾಡುವಾಗ ನನ್ನ ದೇವರು ನೀನಿಟ್ಟಂತ ಪ್ರಥಮ ಫಲ ಅಥವಾ ನೀನ್ ಕೊಟ್ಟಂತ ಪ್ರಥಮ ಫಲವನ್ನ ನನ್ನ ದೇವರು ಅನುಗ್ರಹಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ.
ನೆಹೆಮೀಯನು ಬರೆದಂತ ಪುಸ್ತಕ 10ನೇ ಅಧ್ಯಾಯದ 35ನೇ ವಾಕ್ಯ ನಮಗೆ ಹೀಗೆ ಕಲಿಸುತ್ತೆ, ನಮ್ಮ ಭೂಮಿಯ ಮತ್ತು ಎಲ್ಲ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನ ಪ್ರತಿ ವರ್ಷವೂ, ಹೇಳ್ರಿ, ಪ್ರತಿ ವರ್ಷವೂ ಯೆಹೋವನ ಆಲಯಕ್ಕೆ ತಂದು ಕೊಡುವೆವು. ಹಾಗಾದ್ರೆ ಡೆಡಿಕೇಶನ್ ಪ್ರತಿ ಸಾರಿ ನಿಮ್ಮನ್ನ ನೀವು ಅರ್ಪಿಸಬೇಕು, ಡೆಡಿಕೇಟ್ ಮಾಡಬೇಕು, ಸಮರ್ಪಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಸ್ವಾಮಿ ನನ್ನನ್ನ ಅರ್ಪಿಸಿದ್ದೇನೆ, ಮತ್ತೊಂದು ಆವರ್ತಿ ರೀಡೆಡಿಕೇಟ್ ಮಾಡೋದು. ಯೇಸುವಿನ ನಾಮದಲ್ಲಿ ಇವತ್ತು ರೀಡೆಡಿಕೇಟ್ ಮಾಡ್ರಿ. ನಿಮ್ಮ ಜೀವಿತವು ಅದು ಲೋಕಕ್ಕುಳ್ಳದಲ್ಲ, ನಿನ್ನ ಟ್ಯಾಲೆಂಟ್ ಅದು ಲೋಕಕ್ಕುಳ್ಳದಲ್ಲ, ನಿನ್ನ ಯೌವನ ಅದು ಲೋಕಕ್ಕುಳ್ಳದಲ್ಲ, ನಿನಗಿರುವುದು ಎಲ್ಲವೂ ಅದು ಲೋಕಕ್ಕುಳ್ಳದಲ್ಲ, ದೇವರ ರಾಜ್ಯದ ವ್ಯಾಪ್ತಿಗುಳ್ಳದ್ದು. ಓ ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯದ 9ನೇ ವಾಕ್ಯವನ್ನ ನೀವು ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನ 2 ಭಾಗಗಳನ್ನ ಹೇಳಿ ಅಲ್ಲಿ ಸನ್ಮಾನಿಸುವಂತವ್ರೆ. ನಂಬರ್ 1 ಏನ್ ಮಾಡ್ಬೇಕಂತೆ? ಆದಾಯದಿಂದ. ಹಂಗಾದ್ರೆ ಆದಾಯ ಕೊಡೋದು ದೇವರು. ಸ್ತೋತ್ರ, ಹಲ್ಲೆಲೂಯಾ. ಹೇಳ್ರಿ, ಆದಾಯ ಕೊಡೋದು ದೇವರು. ಆಮೆನ್. ಪ್ರಿಯರೇ, ನೀನು ಒಂದನ್ನ ವ್ಯಯ ಮಾಡುವಾಗ ಮತ್ತೊಂದನ್ನ ಕೊಡೋದು ದೇವರು. ಸ್ತೋತ್ರ. ನಿನ್ನನ್ನ ದೇವರು ಆದಾಯವಂತನಾಗಿ ದೇವರು ಮಾರ್ಪಡಿಸ್ತಾರೆ. ನಾವು ಬಿತ್ತಂತ ಬೀಜ ಅದು ಮೊಳಕೆ ಒಡೆದು ಅದು ಗಿಡವಾಗಿ ಸಸಿಯಾಗಿ ಗಿಡವಾಗಿ ಬೆಳೆದು ಬಂದು ಹೂ ಬಿಟ್ಟು ಹಣ್ಣು ಬಿಟ್ಟಾಗ ಅದಕ್ಕೆ ನಾವು ಸಂತೋಷ ಪಡ್ತೀವಿ. ನಾನು ಹಾಕಿದಂತ ಬೀಜ ಇವತ್ತೇನಾಯ್ತು? ಫಲ ಕೊಡುವ ಮರವಾಯಿತು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ನಿಮ್ಮನ್ನ ಈ ಲೋಕದಲ್ಲಿ ನೆಟ್ಟಿರೋದು ಫಲಭರಿತರಾದಂತ ಮರಗಳಾಗಿ. ಈ ಲೋಕವನ್ನ ನೀವು ತುಂಬಿಕೊಳ್ಳ್ರಿ, ಈ ವನವನ್ನ ನೀವು ಆಡಳಿತ ಮಾಡ್ರಿ, ಈ ವನದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ರಿ. ಹಂಗಾದ್ರೆ ಈ ಲೋಕದಲ್ಲಿ ಯಥೇಚ್ಛವಾಗಿ ಆಗರ್ಭ ಶ್ರೀಮಂತರು ವಿಶ್ವಾಸಿಗಳು. ಆಮೆನ್. ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವವರನ್ನ ದೇವರು ಮಾನಸಕ್ಕೆ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿರೋದ್ರಿಂದ ನೀವು ಯಥೇಚ್ಛವಾಗಿ ಆಶ್ವಾಸಲ್ಪಟ್ಟವರು. ಆ ಸೋರ್ಸ್ ಅನ್ನ ನೀವು ತಿಳ್ಕೊಳ್ಬೇಕು. ಆ ಮಾರ್ಗವನ್ನ ನೀವು ಹರಿಬೇಕು. ಇಲ್ಲಿ ಹೇಳೋದೇನಂದ್ರೆ, ನಿನ್ನ ಆದಾಯದಿಂದಲೂ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನ ಸನ್ಮಾನಿಸಬೇಕು. ನಾವೇನ್ ಮಾಡ್ತೀವಿ? ನಾವು ಕೊನೆಯದಾಗಿ ಸನ್ಮಾನಿಸೋದಕ್ಕೆ ನೋಡ್ತೀವಿ. ಕೊನೆಯದಾಗಿ ಅಲ್ಲ, ಮೊದಲು ನಿನ್ನ ಆದಾಯದ ಮೊದಲನೇ ಫಲದಿಂದಲೇ ದೇವರನ್ನ ಸನ್ಮಾನಿಸಬೇಕು. ಹಲ್ಲೆಲೂಯಾ. ನಿನ್ ದುಡಿತದಲ್ಲಿ ಮೊದಲನೇದು ದೇವರಿಗೆ ಸಮರ್ಪಿಸು. ಪ್ರೈಸ್ ದಿ ಲಾರ್ಡ್. ನಿನ್ನ ಫಲಗಳು, ನಿನ್ನಲ್ಲಿ ಬರುವ ಫಲಗಳಲ್ಲಿ ಪ್ರಥಮವಾದದ್ದನ್ನ ದೇವರಿಗೆ ಸಮರ್ಪಿಸು. ಪಾಸ್ಟರ್, ನಾನು ಈಗ ಮಾಡೋದ್ರಿಂದ ನನಗೇನುಂಟಾಗುತ್ತೆ? ನಾನಿದು ಮಾಡೋದ್ರಿಂದ ನನಗೇನು ಆಶೀರ್ವಾದ ಬರುತ್ತೆ? ಪ್ರೀತಿಯ ದೇವ ಜನರ, ದೇವರ ವಾಕ್ಯ ಹೇಳುತ್ತೆ, 10ನೇ ವಾಕ್ಯ ಗಮನಿಸರಿ. ಅಲ್ಲಿ ಹೇಳೋದು 10ನೇ ವಾಕ್ಯ, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ನಿನ್ನ ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಹಲ್ಲೆಲೂಯಾ. ಮಾತಾಡುವ ಮಾತುಗಾರನು ಬದಲಾಗಬಹುದು, ಅಥವಾ ಮನುಷ್ಯರು ಬದಲಾಗಬಹುದು, ಆಡಳಿತಗಳು ಬದಲಾಗಬಹುದು, ದೇವರ ವಾಕ್ಯಕ್ಕೆ ಬದಲಾವಣೆ ಇಲ್ಲ. ಹಾಗಾದ್ರೆ ದೇವರ ವಾಕ್ಯ ಏನಾದರೂ ಹೇಳಿದ್ರೆ ಅದು ನಿಶ್ಚಯವಾಗೂ ಅದು ನೆರವೇರುತ್ತೆ. ಇವತ್ತು ದೇವರ ವಾಕ್ಯ ನಮಗೆ ಹೇಳುತ್ತೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನ ನೀನೇನ್ ಮಾಡಬೇಕು? ಸನ್ಮಾನಿಸಬೇಕು. ಹಾಗೆ ಸನ್ಮಾನಿಸುವಾಗ ನಿನ್ನಲ್ಲಿ ಏನುಂಟಾಗುತ್ತೆ? ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುತ್ತೆ. ಹಲ್ಲೆಲೂಯಾ. ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುತ್ತೆ, ನಿನ್ನ ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವಂತದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ನಾಮದಲ್ಲಿ 2026ನೇ ಇಸ್ವಿಯಲ್ಲಿ ನಿನ್ ದೇವರಿಗಾಗಿ ನೀನು ಸಮರ್ಪಿಸಿ ನಿನ್ನ ಆದಾಯದಿಂದಲೂ ಪ್ರಥಮ ಫಲಗಳಿಂದಲೂ ಸನ್ಮಾನಿಸುವಾಗ ನಿನ್ನನ್ನು ನನ್ನ ದೇವರು ಕೆಳಗಿನವನಾಗಿ ಮಾಡೋದಿಲ್ಲ. ನಿನ್ನನ್ನು ದೇವರು ಉನ್ನತವಾಗಿ ಮಾನಿಸ್ತಾನೆ. ನಿನ್ನನ್ನು ದೇವರು ಉನ್ನತವಾದ ಸ್ಥಳಗಳಲ್ಲಿ ಕೊಂಡೊಯ್ತಾನೆ. ನೀನು ವಾಸ ಮಾಡದೇ ಇರುವ ಮನೆಗಳಲ್ಲಿ, ನೀನು ಕಟ್ಟದೇ ಇರುವ ಮನೆಗಳಲ್ಲಿ ನೀನು ವಾಸ ಮಾಡ್ತೀಯ. ನೀನು ಉನ್ನತವಾದಂತ ಪಟ್ಟಣಗಳನ್ನ ಏರಿ ಹೋಗಿ ಅವುಗಳ ಕಾಣ್ತೀಯ. ನಿನ್ನನ್ನ ದೇವರು ಆಶೀರ್ವಾದ ಮಾಡ್ತಾನೆ. ನೀನು ಆಶೀರ್ವಾದದ ನಿಧಿಯಾಗಿರ್ತೀಯ. ಇದು ಕೇವಲ ನಾನು ನಿಮ್ಮನ್ನ ಉರಿದುಂಬಿಸೋದು ಕೇಳೋದಲ್ಲ, ಇದು ವಾಕ್ಯದ ಅಡಿಪಾಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಸ್ಟ್ರೇ,
ದೇವರು ನನ್ನನ್ನ ಆಶೀರ್ವಾದ ಮಾಡಬೇಕಾದ್ರೆ ನಾನು ಏನ್ ಮಾಡಬೇಕು? ದೇವರು ನನ್ನನ್ನು ಅನುಗ್ರಹಿಸಿದ ಮೇಲೆ ನಾನು ಯಾವ ರೀತಿಯಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರನಾಗಬೇಕು ಅಂತ ನೀವು ಯೋಚನೆ ಮಾಡೋದೇ ಆದ್ರೆ, ದೇವರ ವಾಕ್ಯ ನಮಗೆ ಕಲಿಸುತ್ತಾ ಬರುತ್ತೆ. ನೀನೊಂದು ಆಶೀರ್ವಾದ ಹೊಂದಿದ ನಂತರ ದೇವರ ದಯೆಗೆ ಪಾತ್ರನಾಗಬೇಕಾದ್ರೆ ನೀನು ಯಾವ ರೀತಿಯಾಗಿ ನೀನು ನಿನ್ನನ್ನ ದೇವರಿಗೆ ಒಪ್ಪಿಸಬೇಕು, ನೀನು ಕಾರ್ಯಗಳು ಮಾಡಬೇಕು ಅಂದ್ರೆ, ಕೀರ್ತನೆಗಳು 41:1 ವಾಕ್ಯ ಹೀಗೆ ಹೇಳುತ್ತೆ, ದಿಕ್ಕಿಲ್ಲದವರನ್ನ ನೀನು ಪರಂಬರಿಸುವವರು ಧನ್ಯರು. ಹಲ್ಲೆಲೂಯಾ. ದಿಕ್ಕಿಲ್ಲದವರನ್ನ ಪರಂಬರಿಸುವವರು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ನೀನೊಂದು ಆಶೀರ್ವಾದ ಹೊಂದಿದ ನಂತರ ನಿನ್ನಿಂದ ದೇವರು ಅಪೇಕ್ಷೆ ಪಡೋದೇನಂದ್ರೆ, ದಿಕ್ಕಿಲ್ಲದೆ ಇರುವವರನ್ನ ನೀನು ಪರಂಬರಿಸಬೇಕು. ಒಂದೊತ್ತು ಊಟನೂ ಇಲ್ಲ, ಅವರ ಜೀವನ ಜಿಗುಪ್ಸೆಯಾಗಿದೆ, ಅವರ ಜೀವನ ಬಹಳ ಕಾರ್ಗತ್ತಲಾಗಿದೆ. ಅಂತವ್ರನ್ನ ಕಂಡಾಗ ನೀನೇನ್ ಮಾಡಬೇಕು? ಆ ದಿಕ್ಕಿಲ್ಲದೆ ಇರುವಂತ ಅವರನ್ನ ನೀನು ಪರಂಬರಿಸಬೇಕು. ಒಂದೊತ್ತು ಊಟ ಅವರಿಗೆ ಕೊಡಬೇಕು. ಅವರ ಕೈಯಲ್ಲಿ ಏನ್ ಆಗೋದಕ್ಕೆ ಅವರಿಗೆ ಒಂದು ಬಟ್ಟೆ ತೊಟ್ಕೊಳ್ಳೋಕೆ ಆಗದೆ ಇರುವಾಗ ಅವ್ರಿಗಾಗಿ ಒಂದೊತ್ತು ಊಟ ಕೊಟ್ಟು ಒಂದು ಒಳ್ಳೆ ಬಟ್ಟೆಯನ್ನು ಕೊಡು. ದೇವರು ನಿನ್ನನ್ನು ಆಪತ್ಕಾಲದಲ್ಲಿ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಅನೇಕರು ದೇವ ಜನರುಗಳು ಸಭೆಯಲ್ಲಿ ಬರುವಂತ ವ್ಯಕ್ತಿಗಳ ಮನಸ್ಸುಗಳಲ್ಲಿ ಯಾವ ರೀತಿಯಾದಂತ ಬೇರೂರಿದೆ ಅಂದ್ರೆ, ಇಲ್ಲಿಂದ ಅಥವಾ ದೇವರಿಂದ ನನಗೇನ್ ಸಿಗುತ್ತೆ ಸಿಗಲಿ, ನಾನು ಏನು ಮಾಡಲ್ಲ ಅನ್ನುವ ಸ್ಥಿತಿಗೆ ಬಂದಿದ್ದೇವೆ. ಪ್ರಿಯರೇ, ದೇವರು ನಿನಗೆ ಕೊಡಬೇಕಾದ್ರೆ ನೀನು ಮತ್ತೊಬ್ಬನಿಗೆ ಕೊಡುವವನಾಗಿರಬೇಕು. ಹಲ್ಲೆಲೂಯಾ. ಅಕ್ಕಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ದೇವ್ರು ನಿಮಗೆ ಕೊಡಬೇಕಾದ್ರೆ ಮತ್ತೊಬ್ಬರಿಗೆ ನೀವು ಕೊಡುವವರಾಗಿರ್ರಿ. ಹಲ್ಲೆಲೂಯಾ. ನಾನು ಇನ್ನೊಂದು ನಿಮಗೆ ಉದಾಹರಣೆ ಹೇಳ್ತೀನಿ. ನೀನು ಕೊಡುವಾಗ ಖಾಲಿ ಆಗುತ್ತಲ್ಲ, ನೀನು ಕೊಡುವಾಗ ಖಾಲಿ ಆಗುತ್ತಲ್ಲ, ತಿರ್ಗಾ ದೇವ್ರು ತುಂಬಿಸೋದು ಅದನ್ನ. ಹಲ್ಲೆಲೂಯಾ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ದೇವ್ರು ಅದನ್ನ ತುಂಬಿಸೋದಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ ಏನಂತೆ? ದಿಕ್ಕಿಲ್ಲದವರನ್ನ ಪರಂಬರಿಸುವವರು ಧನ್ಯರು. ಹಾಗಾದ್ರೆ ದಿಕ್ಕಿಲ್ಲದೆ ಇರುವವ್ರನ್ನ ನಾವೇನ್ ಮಾಡಬೇಕು? ಪರಂಬರಿಸಬೇಕು. ಹಲ್ಲೆಲೂಯಾ. ದೇವರು ಆಶೀರ್ವಾದವನ್ನ ನೀನು ಹೊಂದಿದ ನಂತರ ನಿನ್ನಿಂದ ದೇವರು ಅಪೇಕ್ಷೆ ಪಡೋದೇನಂದ್ರೆ, ದಿಕ್ಕಿಲ್ಲದೆ ಇರುವಂತವ್ರನ್ನ ನೀನೇನ್ ಮಾಡಬೇಕು? ಪರಂಬರಿಸಬೇಕು. ಪರಂಬರಿಸೋದು ಅಂತ ಹೇಳಿದ್ರೆ ಅವರನ್ನ ಸಪೋರ್ಟ್ ಮಾಡೋದು, ಅವರೊಟ್ಟಿಗೆ ನಾವಿದೀವಿ ಅಂತ ಹೇಳೋದು. ಭಯ ಪಡಬೇಡಿ, ನಾನ್ ನಿನಗಾಗಿ, ನಾನ್ ನಿಮ್ಗಾಗಿ ಪ್ರಾರ್ಥನೆ ಮಾಡ್ತೀನಿ, ನನ್ನ ಕೈಲಾದ ಸಹಾಯ ನಿಮಗ್ ಮಾಡ್ತೀನಿ ಅಂತ ಹೇಳೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನ ದೇವರು ಆಶೀರ್ವಾದ ಹೊಂದಿದಂತ ನೀನು, ನಿನ್ನಿಂದ ದೇವರು ಅಪೇಕ್ಷೆ ಪಡೋದು ಏನಂದ್ರೆ, ಜ್ಞಾನೋಕ್ತಿಗಳು 19:17 ಹೇಳುತ್ತೆ. ಜ್ಞಾನೋಕ್ತಿಗಳು 19:17, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಹಲ್ಲೆಲೂಯಾ. ಪ್ರಿಯರೇ, ನಿನಗೆ ಏನಿರುತ್ತೋ ಅದರಲ್ಲಿ ಬಡವರಿಗೆ ನೀನು ದಯೆ ತೋರಿಸು. ಹಲ್ಲೆಲೂಯಾ. ನನಗೆ 1000 ರೂಪಾಯಿ ಇದೆ, ಆ 1000 ರೂಪಾಯಿಯಲ್ಲಿ ನಾನು 10 ರೂಪಾಯಿ ಬೇಕಾದ್ರೆ ಮತ್ತೊಬ್ಬನಿಗೆ ನಾನು ಸಹಾಯ ಮಾಡಬಲ್ಲೆ. ಎಷ್ಟಿದೆ ನಿನಗೆ? ಅದರಲ್ಲಿ ಎಷ್ಟು ಮಾಡಬಹುದು ನೀನು? 10 ರೂಪಾಯಿ. ಯಾರಿಗೆ ಸಹಾಯ ಮಾಡಬೇಕು? ಬಡವರಿಗೆ ನೀನು ಸಹಾಯ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಪಾಸ್ಟ್ರೇ, ನನ್ನ ಹತ್ರ 10 ರೂಪಾಯಿ ಇದೆ, ನಾನೇನ್ ಮಾಡ್ಲಿ? 10 ಪೈಸೆ ಸಹಾಯ ಮಾಡು. ನಿನ್ನ ಹತ್ರ ಎಷ್ಟಿದೆ? ನೀನೇನ್ ಮಾಡಬಹುದು? 10 ಪೈಸೆ ಮಾಡು ಸಾಕು. ಪ್ರೈಸ್ ದಿ ಲಾರ್ಡ್. ಮತ್ತೊಬ್ಬನಿಗೆ 10 ಪೈಸೆ ಸಹಾಯ ಮಾಡು. ದೇವರು ನಿನಗೆ ಹೇಳೋದೇನಂದ್ರೆ, ಬಡವರಿಗೆ ದಯೆ ತೋರಿಸುವಂತ ನಿನ್ನನ್ನ ನನ್ನ ದೇವರು ಏನ್ ಮಾಡ್ತಾನೆ? ಆ ಒಂದು ಕಾರ್ಯಕ್ಕೆ ಪ್ರತ್ಯುಪಕಾರವನ್ನ ದೇವರೇ ಮಾಡ್ತಾರೆ. ಹಲ್ಲೆಲೂಯಾ. 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 ದಾರಿಯಲ್ಲಿ ನಡೆದು ಹೋಗುವಾಗ ಯಾರಾದರೂ ಹೊಟ್ಟೆಗೆ ನನಗೆ ಊಟ ಇಲ್ಲ ಅಂತೇಳಿ ನಿಮ್ಮ ಹತ್ರ ಬಂದು ಏನಾದರೂ ಭಿಕ್ಷೆ ಬೇಡಿದ್ರೆ ಅವರಿಗೆ ಇದ್ರು ಇಲ್ಲ ಅಂತೇಳಿ ಕಳಿಸ್ಬೇಡಿ, ಅವರಿಗೆ ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ. ಹಲ್ಲೆಲೂಯಾ. ನೀವು ಊಟ ಮಾಡುವಾಗ ಯಾರೋ ಒಬ್ಬನು ಹಸ್ಕೊಂಡು ಅಲ್ಲಿ ಕುತ್ಕೊಂಡು, ಅಯ್ಯೋ ಅಣ್ಣ ನನಗೆ ಬಹಳ ಹೊಟ್ಟೆ, ಈಗೆಲ್ಲ ತುಂಬಾ ಅದನ್ನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಚೆನ್ನಾಗಿರೋ ಕಾಲ್ನ ಚೆನ್ನಾಗಿ ಇಲ್ದಿರೋ ತರ ಮಾಡ್ಕೊಂಡು ಮಾಡೋದು, ಮತ್ತೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡುವ ತುಂಬಾ ಜನ ಇದ್ದಾರೆ. ಅಂತವ್ರ ಕುರಿತಾಗಿ ಎಚ್ಚರಿಕೆ ಇರಬೇಕು. ಆದರೆ ರಿಯಲ್ ಆಗಿ ನೋವು ಪಡೋರು, ದುಃಖ ಪಡೋರು, ಕಷ್ಟದಲ್ಲಿರೋರಿಗೆ ನಾವುಗಳು ಸಹಾಯ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರವನ್ನ
ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿರಿ, ಜ್ಞಾನೋಕ್ತಿ 14:31, ಜ್ಞಾನೋಕ್ತಿ 14:31 ಹೀಗೆ ಹೇಳುತ್ತೆ, ಬಡವರನ್ನ ಹಿಂಸಿಸುವವನು ಸೃಷ್ಟಿಕರ್ತನನ್ನ ಹೀನೈಸುವನು, ಗತಿ ಇಲ್ಲದವರನ್ನ ಕರುಣಿಸುವವನು ಆತನನ್ನ ಘನಪಡಿಸುವನು. ಹಲ್ಲೆಲೂಯಾ. ಹಾಗಾದ್ರೆ ಬಡವರನ್ನ ನಾವೇನ್ ಮಾಡಬಾರ್ದು? ಹೀನೈಸಬಾರ್ದು. ನೀನ್ ಹಾಕೊಂಡಿರೋ ಬಟ್ಟೆ ನೋಡು, ಕೊಳುಕು ಬಟ್ಟೆ ನಿಂದು, ನೀನ್ ಸರಿ ಇಲ್ಲ, ನೀನ್ ನನ್ನ ಹತ್ರ ಬರಕ್ ಹೋಗ್ಬೇಡ. ಬಡವರನ್ನ ನೀನೇನ್ ಮಾಡ್ಬೇಡ, ಹೀನೈಸಬೇಡ. ಅದಕ್ ಬದಲಾಗಿ ಏನ್ ಮಾಡು? ಗತಿ ಇಲ್ಲದವರನ್ನ ಕರುಣಿಸು, ಆತನನ್ನು ಘನಪಡಿಸುವನು. ಹಲ್ಲೆಲೂಯಾ. ಗತಿ ಇಲ್ಲದವರನ್ನ ಕರುಣಿಸುವವನು ದೇವರನ್ನ ಘನಪಡಿಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಕ್ ಬರುವಂತ ವಿಷಯ, ದೇವರಿಂದ ಆಶೀರ್ವಾದ ಹೊಂದಿದಂತ ನೀನು, ದೇವರು ನಿನ್ನಿಂದ ಎಂತ ಕಾರ್ಯವನ್ನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಜ್ಞಾನೋಕ್ತಿ 28:27, ಬಡವರಿಗೆ ದಾನ ಮಾಡುವವನು ಕೊರತೆ ಪಡ್ತಾನೆ. ಹಂಗ ಇದೆ ದೇವ್ರ ವಾಕ್ಯ. ಇನ್ನು ಕೆಲವರು ಇದ್ದಾರೆ, ಜಿಪುಂಡ್ರು ಅಂದ್ರೆ ಜಿಪುಂಡ್ರು. ₹1 ನಾವು ಚಿಕ್ಕ ವಯಸ್ಸಲ್ಲಿ ನಿಕ್ಕರ್ ಹಾಕೊಳ್ತಾ ಇದೀವಿ. ನಿಕ್ಕರ್ ಹಾಕುವಾಗ ಆ ನಿಕ್ಕರ್ ಈ ಜೋಪಿದ ಪ್ಯಾಂಟ್ ಜೋಪ್ ಇದೆಯಲ್ಲ, ಇದು ನೋಡ್ರಿ ಆಚೆ ಹಿಂಗ್ ಕಾಣಿಸುತ್ತೆ ನೋಡ್ರಿ, ಹಿಂಗೆ ಇದು ಒಳಗಡೆ ಇದ್ದಾಗ ಆ ನಿಕ್ಕರ್ ಇರೋದಲ್ಲ. ನಮ್ಮ ಜೊತೆಯಲ್ಲಿದ್ದನು ಒಬ್ಬ ಹುಡುಗ, ಅವನೇನ್ ಮಾಡೋದಂದ್ರೆ ಅವ್ರ ಮನೇಲಿ ಕಾಸು ಕೊಡೋರು. ಕಾಸು ಕೊಡುವಾಗ ಇದು ಆಟ ಆಡುವಾಗ ಎಲ್ಲಾದ್ರೂ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿದ್ದು ನಿಕ್ಕರ್ ಅನ್ಕೊಳ್ಳಿ, ಇಲ್ಲಿಂದ ಸ್ವಲ್ಪ ತೆಗೆದ್ಬಿಟ್ಟು ಅದಕ್ಕೆ ರಬ್ಬರ್ ಹಾಕಿಡೋನು, ಕೆಳಗಡೆ ಕಾಯಿನಲ್ಲಿ ಹಾಕಿ ಅದಕ್ಕೆ ರಬ್ಬರ್ ಹಾಕಿರೋನು. ಏನಕ್ಕೆ ಹಿಂಗೆ ಅಂದ್ರೆ ಆಟ ಆಡುವಾಗ ಎಲ್ಲಾನ ಬಿದ್ದೋಗ್ಬಿಟ್ರೆ. ಹಲ್ಲೆಲೂಯಾ. ಇನ್ನು ಕೆಲವ್ರು ಹಂಗೆ ತಮಗೆ ದೇವ್ರ ಆಶೀರ್ವಾದ ಕೊಡುವಾಗ ಅದನ್ನ ರಬ್ಬರ್ ಹಾಕಿ ಇಟ್ಕೊಳ್ತಾರೆ. ಪ್ರಿಯರೇ, ಗಮನಿಸ್ರಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ. ಅದೇನಾಗುತ್ತೆ? ತುಕ್ಕಿಡುದು, ನುಸಿ ಹಿಡಿದು ನಾಶವಾಗುತ್ತೆ. ನೀವು ಗಂಟು ಎಲ್ಲಿ ಮಾಡಬೇಕು? ಹಾಗಾದ್ರೆ ಇಲ್ಲಿ ಏನ್ ಮಾಡಬೇಕು? ಇರೋದೆಲ್ಲ ದಾನ ಮಾಡ್ಬಿಟ್ಟು ಭಿಕಾರಿಗಳಾಗ್ಬೇಕು ಹಂಗ. ಹಲ್ಲೆಲೂಯಾ. ದೇವ್ರು ನಿನಗೆ ಏನ್ ಆಶೀರ್ವಾದ ಮಾಡ್ತಾನೋ ಆಶೀರ್ವಾದದಲ್ಲಿ ನೀನ್ ಮಾಡಬೇಕು? ದಾನಗಳನ್ನ ಮಾಡಬೇಕು. ಹಲ್ಲೆಲೂಯಾ. ಇನ್ನು ಕೆಲವರಿಗೆ ಒಳ್ಳೆ ಒಂದು ಕಾರ್ಯ ಇದೆ, ಏನ್ ಬರುತ್ತೆ ಎಲ್ಲ ಊರಿಗೆ ಉಪಕಾರಿ ಮನೆಗೆ ಮಾರಿ, ಅವನು ಎಲ್ಲಾ ಕೊಟ್ಬಿಡ್ತಾನೆ, ಏನೇ ಇರಲ್ಲ. ಕಡೆಗೆ ಒಂದಿನ ಕೊಟ್ಟೆ ಎಲ್ಲಾ ಕೊಟ್ಟೆ, ನಿನ್ನ ಹತ್ರ ಏನಿದೆ? ಏನೂ ಇಲ್ಲ. ಅಯ್ಯೋ, ಅಂತವ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ದೇವರು ನಿನ್ನನ್ನ ಆಶೀರ್ವಾದ ಮಾಡ್ತಾನೆ. ಆ ಆಶೀರ್ವಾದನ ನೀನು ಉಪಯೋಗಿಸುವ ವಿಧಾನವನ್ನ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪಕ್ಕೆ ಒಳಗಾಗುವನು. ಕಣ್ಣು ಮುಚ್ಕೊಳ್ಳೋದು ಅಂದ್ರೆ ನೀವು ದಾನ ಮಾಡದೆ ಅಂದ್ರೆ ಒಬ್ಬನು ರಿಯಲ್ ಆಗಿ ನೀಡಿ ಪೀಪಲ್, ಅವನು ಬಹಳ ಬಡವನು, ಅವನಿಗೊಂದೊತ್ತು ಊಟ ಬೇಕು, ಅಂತವನಿಗೆ ನೀನ್ ಕೊಡೋದಕ್ಕೆ ಸಾಮರ್ಥ್ಯ ಇರುತ್ತೆ. ನೀನ್ ಕೊಡೋದಂತೆ ಕಣ್ಣು ಮುಚ್ಕೊಂಡ್ರೆ ಅದು ನಿನಗೆ ಶಾಪ ತರುತ್ತೆ. ಇದು ನಾನಲ್ಲ ಹೇಳ್ತಾ ಇರೋದು, ದೇವರ ವಾಕ್ಯ ಹೇಳ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವೇನ್ ಮಾಡಬೇಕು ಅಂದ್ರೆ, ದೇವರ ವಾಕ್ಯ ಹೇಳುತ್ತೆ, ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 18ನೇ ವಾಕ್ಯ, ಆ ಕಾಲದಲ್ಲಿ ಬೆಟ್ಟಗಳಿಂದ ದ್ರಾಕ್ಷರಸವು ಸುರಿಯುವುದು. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನೀನು ಪ್ರಥಮ ಫಲವನ್ನ ದೇವಾಲಯದಲ್ಲಿ ತಂದು ನಿನ್ನನ್ನೇ ನೀನು ದೇವರಿಗೆ ಒಪ್ಪಿಸುವಾಗ, ನೀನು ದೇವರ ರಾಜ್ಯಕ್ಕಾಗಿ ನಿನ್ನ ಕಾರ್ಯಗಳನ್ನ ದೇವರ ರಾಜ್ಯಕ್ಕೆ ಒಪ್ಪಿಸುವಾಗ, ದೇವರು ನಿನಗಾಗಿ ನುಡಿಯುವ ಮಾತೇನೆಂದ್ರೆ, ಬೆಟ್ಟಗಳಿಂದ ನಿನಗಾಗಿ ದ್ರಾಕ್ಷರಸವು ಹರಿಯುವಂತದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಉದ್ಧಾರವು ಮೂಡಣದಿಂದಲೋ ಪಡುವಣದಿಂದಲೋ ತೆಂಕಣದಿಂದಲೋ ಬಡುಗಣದಿಂದ ಬರೋದಿಲ್ಲ. ಉದ್ಧಾರವು ಬರೋದು ನಮ್ಮ ಕರ್ತನಾದಂತ ಯೆಹೋವನಿಂದಲೇ. ಯೇಸುವಿನ ನಾಮದಲ್ಲಿ ಈ ವರ್ಷದಲ್ಲಿ ಒಳ್ಳೆ ಬಿಸ್ನೆಸ್ಗಳು ನಿಮಗುಂಟಾಗಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತವು ಈ ವರ್ಷವು ಅದು ಉಜ್ವಲವಾಗಲಿ. ನಿಮ್ಮನ್ನ ದೇವರು ಅತಿಶಯವಾಗಿ ದೇವರು ಆಶೀರ್ವಾದ ಮಾಡಲಿ. ನಿಮ್ಮ ಜೀವಿತಗಳಲ್ಲಿ ಉನ್ನತವಾದದ್ದನ್ನು ನೀವು ಕೈವಶ ಮಾಡಿಕೊಳ್ಳತಕ್ಕಂತೆ ದೇವರು ನಿಮಗಾಗಿ ಹೊಸ ಮಾರ್ಗಗಳನ್ನು ತೆರೀಲಿ. ಪ್ರೀತಿಯ ದೇವ ಜನರೇ, ಪರಲೋಕದ ಬಾಗಿಲುಗಳನ್ನ ನಿಮಗಾಗಿ ನನ್ನ ದೇವರು ತೆರೆಯುವವನಾಗಿದ್ದಾನೆ. ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹೇಳ್ರಿ, ನನಗಾಗಿ ದೇವರು ಬೆಟ್ಟಗಳಿಂದ ದ್ರಾಕ್ಷ ರಸವನ್ನ ಆತನು ಸುರಿಸುವವನಾಗಿರ್ತಾನೆ.
ಹಣವನ್ನ ಜನರೇಟ್ ಮಾಡುವಂತ ಅಥವಾ ಹಣವನ್ನ ಗಳಿಸುವಂತ ಮಾಧ್ಯಮಗಳು ಯೇಸುವಿನ ನಾಮದಲ್ಲಿ ನನ್ನ ಜನರಿಗಾಗಿ ತೆರೆದು ಬರಲಿ. ಹಲ್ಲೆಲೂಯಾ. ಒಂದು ಕಾಲಕ್ಕೂ ಮೋಸ ಮಾಡಿ ಹಣ ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಲೋಕ ಹೇಳ್ಕೊಡೋದೇನು ಗೊತ್ತಾ? ಮೋಸ ಮಾಡದೆ ಹಣ ಮಾಡಕ್ಕಾಗಲ್ಲ. ಆದ್ರೆ ದೇವರು ಹೇಳ್ಕೊಡೋದೇನು ಗೊತ್ತಾ? ನೀನು ಮೋಸ ಮಾಡಿದ ಹಣ ನಿನಗೆ ನಿಲ್ಲಲ್ಲ ಅಂತ. ಹಲ್ಲೆಲೂಯಾ. ನ್ಯಾಯವಾಗಿ ಗಳಿಸಿದ ಹಣ 1 ರೂಪಾಯಿ ನಿನ್ನ ಕೈಯಿಂದ ಬಿಟ್ಟೋಗಲ್ಲ. ಪ್ರಿಯರೇ ಗಮನಿಸ್ರಿ, ನಿಮಗೊಂದು ಸಾಕ್ಷಿ ಹೇಳ್ತೀನಿ. ನಾನು ಬಹಳ ಕಷ್ಟಪಟ್ಟು ಈ ಟ್ಯಾಬ್ ತೆಗೆದುಕೊಂಡೆ. ಇದ್ರ ಜೊತೆ ಪೆನ್ ಬರಲಿಲ್ಲ. ಈ ಪೆನ್ನಿಗೆ 6,000 ರೂಪಾಯಿ ಕೊಟ್ಟಿದ್ದೀನಿ. ಈ ಪೆನ್ನಿಗೆ ಎಷ್ಟು? 6,000. ನೀವೇನಪ್ಪ ಪೆನ್ನಿಗೆ 6,000 ಕೊಟ್ರೆ? ಇದು ಅಷ್ಟು ಕಾಸ್ಟ್ಲಿ. 6,000 ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದ ಆದ ನಂತರ ಉಪಯೋಗಿಸಿ ಸ್ವಲ್ಪ ದಿನ ಆದ್ಮೇಲೆ ನಾನು ನೋಡ್ತೀನಿ ಪೆನ್ನೇ ಇಲ್ಲ. ಬಹಳ ನೋವಾಯ್ತು. 6,000 ಕೊಟ್ಟು ತಗೊಂಡಿದ್ದೀನಿ ಪೆನ್ನು. ಏನಾಯ್ತು ಪೆನ್ನಪ್ಪ ಅಂತೇಳಿ ನನ್ನ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಇಟ್ಟೆ. ಈ ಪೆನ್ನು ಕಳೆದೋಯ್ತು ಅನ್ಕೊಂಡ್ಬಿಟ್ಟೆ. ಯಾರೋ ತಗೊಂಡ್ರು ಅನ್ಕೊಂಡೆ. ಇಲ್ಲಿ ಹುಡುಕಿದ್ವಿ, ಮನೆಯಲ್ಲಿ ಹುಡುಕಿದ್ವಿ, ಎಲ್ಲಾ ಕಡೆ ಹುಡುಕಿದ್ವಿ, ಪೆನ್ ಸಿಗ್ತಾ ಇಲ್ಲ. ನಿಮಗ್ ಗೊತ್ತಾ, ಕಾರನ್ನೆಲ್ಲ ಸರ್ವಿಸ್ ಕೊಟ್ಟು ಒಂದ್ಸರಿ ಸರ್ವಿಸ್ ಮಾಡಿಸಿದ್ದೀನಿ. ಒಂದು ದಿನ ನಮ್ಮ ಉಜ್ಜೀವನ್ ಬಂದು ಹೇಳ್ತಾ ಇದ್ದಾನೆ, ಇದು ಡೋರಲ್ಲಿದೆ. ಹಲ್ಲೆಲೂಯಾ. ನನ್ನ ಪಾಯಿಂಟ್, ನಾನೇ ಹುಡುಕಿದ್ದೀನಿ ಡೋರಲ್ಲಿ. ಸರ್ವಿಸ್ ಕೊಟ್ಟು ಹೇಳಿದ್ದೀನಿ, ಕ್ಲೀನ್ ಚೆಕ್ ಮಾಡಿ, ಒಂದು ಪೆನ್ ಮಿಸ್ ಆಗಿದೆ ಅಂತ. ಅವನ್ ಎಲ್ಲಾ ಚೆಕ್ ಮಾಡಿದ್ದಾನೆ, ಏನು ಇಲ್ಲ ಸರ್ ಅಂದ. ಇದು ಹೇಗ್ ಬಂತು? ನಾನು ಏನಕ್ಕೆ ಕೇಳ್ತೀನಿ ವಿಷಯ ಅಂದ್ರೆ, ನಾನು ನ್ಯಾಯವಾಗಿ ದುಡ್ದಿರೋದು. ಹಲ್ಲೆಲೂಯಾ. ಇದು ಒಂದು ಕಾಲಕ್ಕೂ ಮಿಸ್ ಆಗಂಗಿಲ್ಲ. ದೇವರೇ, ನಾನು ಅದನ್ನ ನ್ಯಾಯವಾಗಿ ದುಡಿದು ಗಳಿಸಿರೋದು, ಆದ್ರೂ ನನ್ನಿಂದ ಅದು ಮಿಸ್ ಆಗಬಾರದು ಅಂತ ದೇವರು ಹಿಂತಿರುಗಿಸಿ ನನಗೆ ಕೊಟ್ರು. ಆಮೇಲೆ ಪ್ರೈಸ್ ಅಲ್ಲ. ನಾನು ಏನಕ್ಕೆ ಈ ಉದಾಹರಣೆ ನಿಮ್ಗೆ ಹೇಳಿದೆ ಅಂದ್ರೆ, ನ್ಯಾಯವಾಗಿ ನೀನು ದುಡಿದಿದ್ದು 1 ರೂಪಾಯಿ ನಿನ್ನಿಂದ ಹೋಗಬಾರದು. ಹಲ್ಲೆಲೂಯಾ. ಇದೇ ಸ್ಟೇಜ್ ಅಲ್ಲಿ ನಿಂತು ಹೇಳ್ತೇನೆ, ಅನ್ಯಾಯವಾಗಿ ಗಳಿಸಿದ್ದು 1 ರೂಪಾಯಿ ನಿನ್ನಲ್ಲಿ ಇರಲ್ಲ. ಹಲ್ಲೆಲೂಯಾ. ಅನ್ಯಾಯವಾಗಿ ದುಡಿದ್ರೆ 1 ರೂಪಾಯಿ ನಿನ್ನ ಹತ್ರ ಇರಲ್ಲ. ಇನ್ನು ನೀನು ಬಿದ್ದೋಗ್ತೀಯ. ಆದ್ರೆ ನ್ಯಾಯವಾಗಿ ದುಡಿ, ದೇವರು ಅದನ್ನ ಒಂದು ಕಾಲಕ್ಕೂ ಬಿಡೋದಿಲ್ಲ. ಅದು ನಿನ್ನನ್ನ ಕೈಗೂಡಿಸುವವನಾಗಿರ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಜ್ಞಾನೋಕ್ತಿ 22:9 ಹೇಳುತ್ತೆ, ದಯಾದೃಷ್ಟಿಯವನು ಆಶೀರ್ವಾದವನ್ನ ಪಡೆಯುವನು, ತನ್ನ ಅನ್ನವನ್ನ ಬಡವರಿಗೆ ಕೊಡುತ್ತಾನಲ್ಲವೇ. ಹಲ್ಲೆಲೂಯಾ. ಹಾಗಾಗಿ ನೀವು ದೇವರಿಗೆ ಕೊಡುವಾಗ ನೀನು ದಯಾದೃಷ್ಟಿ ಉಳ್ಳವನು, ನೀನು ಆಶೀರ್ವಾದವನ್ನ ಪಡೀತೀಯ. ಪ್ರೈಸಲೋ. ಏವಲನ ಪ್ರವಾದನ ಗ್ರಂಥ 3:18 ನಾನು ಹೇಳ್ತಿದ್ದೆ, ಬೆಟ್ಟಗಳಿಂದ ದ್ರಾಕ್ಷರಸವು ಸುರಿಯುವುದು, ಗುಡ್ಡಗಳಿಂದ ಹಾಲು ಹರಿಯುವುದು. ಗುಡ್ಡಗಳಿಂದ ಏನ್ ಹರಿಯೋದು? ಆಚಲಿ ನೀರು ಬಿದ್ದು, ಇದು ಮಳೆ ಬಿದ್ದರೆ ಏನ್ ಹರಿಯುತ್ತೆ? ಆದ್ರೆ ದೇವರು ನಿನಗಾಗಿ ಹಾಲು ಹರಿಸ್ತಾನೆ. ಮರುಭೂಮಿಯಲ್ಲಿ. ಪ್ರೈಸಲೋ. ಪ್ರೀತಿಯ ದೇವಜನರೇ, ನನ್ನ ಜೊತೆಯಲ್ಲಿ ಪ್ರತಿ ವರ್ಷವೂ ನಾವು ಓದುವ ಸಮಯದಲ್ಲಿ ಐಟಿಐ ಮಾಡುವಾಗ ಪ್ರತಿ ವರ್ಷವೂ 5 ಲಕ್ಷ ಜನ ಈಚೆ ಬರೋರು. ಕರ್ನಾಟಕದಾದ್ಯಂತ 5 ಲಕ್ಷ ಐಟಿಐ ಮಾಡಿದವರು ಈಚೆ ಬರೋರು. ಅಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇರ್ಲಿಲ್ಲ. ಆದ್ರೆ ನಾವುಗಳು ಪ್ರಾರ್ಥನೆ ಮಾಡಿದ್ವಿ, ದೇವ ನೀನು ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ಸೇವೆ ಮಾಡಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಬ್ಯಾಚ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಯಾರೂ ಇಲ್ಲ. ಹೆಚ್ಚು ಕಡಿಮೆ 60 ಜನ ಇದ್ದ ಬ್ಯಾಚ್ ಅಲ್ಲಿ ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ಅದು ನಾನೇ. ಹಲ್ಲೆಲೂಯಾ. ಒಂದೇ ಒಂದು ಗೌರ್ಮೆಂಟ್ ಎಂಪ್ಲಾಯಿ ನಮ್ಮ ಬ್ಯಾಚ್ ಅಲ್ಲಿ ಇರೋದು ಅಂದ್ರೆ ಅದು ನಾನ್ ಮಾತ್ರ. ಹೇಗ್ ಸಾಧ್ಯ ಆಯ್ತಿದು? ಯಾವಾಗ ದೇವರ ಕಾರ್ಯವನ್ನ ನೀನ್ ಮಾಡ್ತೀಯೋ, ನಿನ್ ಕಾರ್ಯನ ದೇವರು ಮಾಡ್ತಾರೆ. ಸ್ತೋತ್ರ. ನಾನು ಹೇಳ್ತಾ ಇದ್ದೀನಲ್ಲ, ಕಾಣಿಕೆಯ ಬಾಕ್ಸ್ ನಮ್ಮ ಮುಂದೆ, ಕಾಣಿಕೆ ಚೀಲ ಬರುವಾಗ ನಮ್ಮ ಹತ್ರ ಹಾಕೋದಕ್ಕೆ ಹಣ ಇಲ್ಲ. ಎಲ್ರು ಹಾಕ್ತಾರೆ, ನಾನು ಹಾಕಿಲ್ಲ ಹೆಂಗೆ ಅಂತೇಳಿ ಕಾಣಿಕೆಯ ಚೀಲದಲ್ಲಿ ಕೈ ಹಾಕ್ಬಿಟ್ಟು, ಸ್ವಾಮಿ ಬರಿಗೈ, ಎಲ್ರು ಹಣ ಹಾಕ್ತಾ ಇದ್ದಾರೆ. ನನ್ನ ಹತ್ರ ಹಾಕೋದಕ್ಕೆ ಹಣ ಇಲ್ಲ. ಈಗ ನನ್ನನ್ನೇ ನಾನು ಹಾಕ್ತಾ ಇದ್ದೇನೆ. ಸ್ತೋತ್ರ. ಹಾಗೆ ದೇವರಿಗೆ ಸಮರ್ಪಿಸಿದ್ವಿ. ಹಿಂತಿರುಗಿ ನೋಡುವಾಗ ದೇವರು ನಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ರು. ಪ್ರೀತಿಯ ದೇವ ಜನರೇ, ಹಣನ ದೇವರು ಅಂತ ಬರುವಾಗ ಹಣಕ್ಕೆ ಪ್ರಾಧಾನ್ಯತೆ ಕೊಡಬೇಡ, ದೇವರಿಗೆ ಪ್ರಾಧಾನ್ಯತೆ ಕೊಡು. ವಸ್ತುನ ದೇವರು ಅಂತ ಬರುವಾಗ ದೇವರಿಗೆ ಪ್ರಾಧಾನ್ಯತೆ ಕೊಡು. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡಿರ್ತಾನೆ. ದೇವರು ವಾಕ್ಯ ಹೇಳುತ್ತೆ, ಗುಡ್ಡಗಳಿಂದ ನಿನಗಾಗಿ ಹಾಲು ಹರಿಯುವುದು, ನೀನು ಊಹಿಸದೆ ಇರುವ ದಿಕ್ಕುಗಳಿಂದ ನಿನಗೆ ಸಹಾಯವು ಬರುತ್ತೆ.
ಕತ್ತಲೆಯಲ್ಲಿ ಬಚ್ಚಿಟ್ಟಿರುವಂತ ನಿಧಿ ನಿಕ್ಷೇಪಗಳು ಯೇಸುವಿನ ನಾಮದಲ್ಲಿ ನಿನಗಾಗಿ ತೆರೆಯಲ್ಪಡುತ್ತೆ. ಪೂರ್ವಿಕರಿಂದ ನಿನಗೆ ಬರಬೇಕಾದ ನಿಧಿ ನಿಕ್ಷೇಪಗಳು, ಆಸ್ತಿ ಪಾಸ್ತಿಗಳು ಸೈತಾನನ್ನು ಕದ್ದುಕೊಂಡು ಹೋಗೋದಕ್ಕೆ ನಾನು ಅನುಮತಿ ಮಾಡೋದಿಲ್ಲ. ಯೇಸುವಿನ ನಾಮದಲ್ಲಿ ಪೂರ್ವಿಕರಿಂದ, ತಾಯಿ ತಂದೆಗಳಿಂದ ನಿನಗೆ ಬರಬೇಕಾದ ಆಸ್ತಿಗಳು ಅದು ತಕ್ಕ ಸಮಯಕ್ಕೆ ಬಂದು ನಿನಗೆ ಸೇರುತ್ತೆ. ಯೇಸುವಿನ ನಾಮದಲ್ಲಿ ಅದರ ಬಾಗಿಲನ್ನ ಇದರ ಮಧ್ಯದಲ್ಲ ನಾನು ಓಪನ್ ಮಾಡ್ತಿದ್ದೇನೆ. ದೇವರ ವಾಕ್ಯ ಹೇಳುತ್ತದೆ, ಯಹೂದದ ತೊರೆಗಳಲ್ಲೆಲ್ಲ ನೀರು ತುಂಬುವುದು. ನೀರು ತುಂಬುವುದು ಅಂತ ಹೇಳಿದ್ರೆ ಎಂಟಿನೆಸ್ ಇರಲ್ಲ, ಅಲ್ಲಿ ಒಂದು ಫುಲ್ನೆಸ್ ಇದೆ. ಹಾಗಾದ್ರೆ ಯಹೂದ ಅಂತ ಹೇಳಿದ್ರೆ ನೀನು ನಾನು ಹೊಸ ಒಡಂಬಡಿಕೆಯ ಸ್ತುತಿ ಮಾಡುವಂತ ಜನರು ನಾವು. ಯಹೂದವು ಆಲಯದೊಳಗಿಂದ ಏನಂತೆ, ಯಹೂದದ ತೊರೆಗಳೆಲ್ಲ ನೀರು ತುಂಬುತ್ತಂಗಾದ್ರೆ ಇನ್ನ ನಿನ್ನ ಜೀವಿತದಲ್ಲಿ ಎಂಟಿನೆಸ್ ಅಲ್ಲ, ನಿನ್ನಲ್ಲಿ ದೇವರ ತುಂಬಿಸುವಿಕೆ ಉಂಟಾಗುತ್ತೆ. ಹೇಳ್ರಿ, ನನ್ನನ್ನ ದೇವರು ತುಂಬಿಸೋದಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನ ಆಲಯದೊಳಗಡೆಯಿಂದ ಬುಗ್ಗೆಯು ಉಕ್ಕಿ ಬಂದು ಜಾಲಿಯ ಹಳ್ಳವನ್ನ ತಂಪು ಮಾಡುತ್ತು. ಹಂಗಾದ್ರೆ ಒಂದು ಬುಗ್ಗೆ ಉಕ್ಕುತ್ತೆ, ಅದು ಎಲ್ಲಿಂದ? ದೇವರ ಆಲಯದಿಂದ, ಪರತ್ಪರನ ವಾಸಸ್ಥಳದಿಂದ ಒಂದು ನದಿ ಹರಿಯುತ್ತೆ. ಆ ನದಿ ನಿಮ್ಮನ್ನ ತಲುಪುವಂತದ್ದಾಗಿದೆ. ಆ ನದಿಯಲ್ಲಿ ನೀನು ಮೊಣಕಾಲಿನಷ್ಟು, ಸೊಂಟದಷ್ಟು, ಭುಜದಷ್ಟಲ್ಲ, ಅದರಲ್ಲಿ ಈಜಾಡತಕ್ಕಂತೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಕುಳಿತಿರೋ ಸ್ಥಳದಿಂದ ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತೊಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಈಗೋ ಕರ್ತನೇ, ಈ ಪ್ರಥಮ ಫಲದ ದಿನದಂದು ನನ್ನನ್ನೇ ಮೊದಲು ನಾನು ಕೊಡ್ತೇನೆ. ನನ್ನ ಸಮಯವನ್ನ ನಿನಗೆ ಕೊಡ್ತೇನೆ. ನನ್ನ ಮಕ್ಕಳನ್ನ ನಾನು ನಿನಗೆ ಕೊಡ್ತೇನೆ. ನನ್ನ ಜೀವಿತವನ್ನೇ ನಿನಗೆ ಅರ್ಪಿಸ್ತೇನೆ. ಇನ್ನ ಜೀವಿಸೋದು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸ್ತಾನೆ ಅಂತ ಒಂದು ಹರಕೆ ಮಾಡಿಕೊಳ್ಳ್ರಿ.